ಎಲ್ಲರಿಗೂ ನಮಸ್ಕಾರಗಳು. ಇಂದು ಸಮಗ್ರ ಕರ್ನಾಟಕ ಯೋಜನೆಯಡಿ ಸಾಮಾಜಿಕ ಪರಿಶೋಧನೆಯನ್ನು ಈ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಶಾಲಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪಾಲಕರಿಗೂ ಧನ್ಯವಾದಗಳನ್ನು ಹೇಳಬೇಕು. ಯಾಕೆಂದರೆ ಶಾಲೆ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ಪಾಲಕರು ಎಂತ ಗೊತ್ತಾಗುತ್ತೆ. ಪಾಲಕರ ಸಭೆಗೆ ನಾವು ಬರೋದೇ ಇಲ್ಲ. ಎಷ್ಟೋ ಶಾಲೆಗಳನ್ನು ನೋಡ್ತೇವೆ, ಪಾಲಕರೇ ಬರೋದಿಲ್ಲ ಸಭೆಗಳ ಕರೆದ್ರೆ. ಅದೇ ಅದರಲ್ಲಿ ಬಂದರೆ ನಿಮ್ಮ ಮಕ್ಕಳ ಪ್ರಗತಿಯನ್ನು ತಿಳ್ಕೊಬೋದು, ಶಾಲೆಯಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಬೋದು. ಈ ರೀತಿ ಶಾಲೆ ಕಡೆ ಬರ್ತಾ ಇರಿ, ಸ್ವಲ್ಪ ಮಕ್ಕಳ ಬಗ್ಗೆ ಮಕ್ಕಳ ಓದಿನ ಬಗ್ಗೆ ಚರ್ಚೆ ಮಾಡ್ತಾ ಇರಿ ಅಂತ ಹೇಳ್ತಾ, ಇನ್ನು ನಮ್ಮ ಇಲಾಖೆಯಿಂದ ಏನೇನು ಸೌಲಭ್ಯಗಳಿದೆ ಅಂತ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ. ಈಗಾಗಲೇ ಮಕ್ಕಳಿಗೆ ಪಠ್ಯ ಪುಸ್ತಕ ಈ ಬಾರಿ ಆದಷ್ಟು ಬೇಗನೆ ಬಂತು. ಪಠ್ಯ ಪುಸ್ತಕ ಲೇಟ್ ಆಗಿಲ್ಲ. 2 ಸೆಮಿಸ್ಟರ್ದು ಪಠ್ಯ ಪುಸ್ತಕಗಳು ಬಂದಿದೆ. ಜೊತೆಗೆ ಸಮವಸ್ತ್ರ ವಿತರಣೆ ಆಗಿದೆ. ಆಮೇಲೆ ಶೂ ಸಾಕ್ಸ್ ವಿತರಣೆ ಆಗಿದೆ. ಎಲ್ಲರೂ ಸಿಕ್ಕಿದೆಲ್ಲ ಬೆಳಗ್ಗೆ ಸಂಬಂಧಪಟ್ಟಂತೆ ಅಕ್ಷರದಾಸೋಹದಲ್ಲಿ ಅಕ್ಕಿ ಬೇಳೆ ಎಲ್ಲ ಸಪ್ಲೈ ಆಗ್ತಾ ಇದೆ. ಹಾಲಿನ ಪುಡಿ ಪೂರಕ ಪೌಷ್ಟಿಕಾಹಾರ ಯೋಜನೆಯಡಿ ಹಾಲಿನ ಪುಡಿ, ರಾಗಿ ಹೆಲ್ತ್ ಮಿಕ್ಸ್ ಕುಡಿತಾ ಇದ್ದೀರಾ? ರಾಗಿ ಹೆಲ್ತ್ ಮಿಕ್ಸ್ ಕುಡಿತಾ ಚೆನ್ನಾಗಿದೆಯಾ? ಅದಾಯ್ತು. ಮೊಟ್ಟೆ ತಿಂತೀರಲ್ಲ? ಮೊಟ್ಟೆ ಅವ್ರಿಗೆ ಚಿಕ್ಕಿ ಮತ್ತೆ ಚುಕ್ಕಿ ಅಥವಾ ಬಾಳೆಹಣ್ಣು ವಿತರಣೆ ಆಗ್ತಾ ಇದೆ. ಇನ್ನು ವಾರಕ್ಕೆ 2 ದಿನ ಮೊಟ್ಟೆ ಕೊಡ್ತಾ ಇದ್ವಿ. ಇನ್ನು ಮುಂದೆ ನಾಡಿದ್ದಿಂದ ವಾರದಲ್ಲಿ 6 ದಿನ ಮೊಟ್ಟೆ ಅಂತ ಹೇಳಿದ್ದಾರೆ. 6 ದಿನ ಮೊಟ್ಟೆ ಘಟಕ ವೆಚ್ಚ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. 6 ರೂಪಾಯಿ ಕೊಡ್ತಾರೆ. ಅದರಲ್ಲಿ ಅಡುಗೆಯವರಿಗೆ ಮತ್ತೆ ಸಾಗಾಣಿಕೆ ವೆಚ್ಚ ಎಲ್ಲವನ್ನೂ ಸೇರಿಸ್ಕೊಂಡು 6 ರೂಪಾಯಿ. ಮೊಟ್ಟೆ ಬಿಡೋದು ಒಂದು 5 ರೂಪಾಯಿ ಸಿಗುತ್ತೆ. ಮೊಟ್ಟೆ ತಗೊಳ್ಳಿಕ್ಕೆ ಎಲ್ಲ 5 ಮೊಟ್ಟೆ ಎಲ್ಲೂ ಸಿಗೋದಿಲ್ಲ. ಅದು ಈಗ ವಾರದಲ್ಲಿ 6 ದಿನ ಮೊಟ್ಟೆ ಕೊಡಬೇಕು ಅಂತ ಹೇಳಿದ್ದಾರೆ. ಈಗ ಅದನ್ನ ಹೇಳ್ತಾರೆ ತಿಳಿಸ್ಕೊಬೇಕು. ನೀವು SDMC ಮತ್ತೆ ಮುಖ್ಯ ಶಿಕ್ಷಕರು ಕೂಡ ಚರ್ಚೆ ಮಾಡಿ ಅದನ್ನ ಹೇಗೆ ಮಾಡಬೇಕು ಅನ್ನೋದು ನಿಮ್ಮ ಇದಕ್ಕೆ ಬಿಟ್ಟಿದೆ. ಆಗಿದೆ. ಈಗ ಅದಕ್ಕೋಸ್ಕರ ವೆಚ್ಚನೂ ಹೆಚ್ಚು ಮಾಡಿಲ್ಲ. 6 ರೂಪಾಯಿ ಇಲಾಖೆ ನಮ್ಮ ಇಲಾಖೆಯಿಂದ ಏನೇನು ಯೋಜನೆಗಳು ಶಾಲೆಗೆ ಒದಗ್ತಾ ಇದ್ದಾವೆ, ಅದನ್ನು ಯಾವ ರೀತಿ ನೀವು ತಗೊಳ್ತಾ ಇದ್ದೀರಾ, ಅದರ ಬಗ್ಗೆಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದಂಥ ನಮ್ಮ CRPಗಳಾದ ಶೋಭಾ ಮೇಡಮ್ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳು. ನೆಕ್ಸ್ಟು ಈ 2022-23ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಯ ಸಾಮಾಜಿಕ ಪರಿಶೋಧನೆಯ ವರದಿ ಮಂಡನೆಯನ್ನು ಶ್ರೀಯುತ ನಾಗರಾಜ್ ಹೆಗಡೆಯವರು ಮಂಡನೆ ಮಾಡಲಿಕ್ಕಿದ್ದಾರೆ. ಮಂಡನೆ ಮಾಡಲು ಕರ್ನಾಟಕ ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನಾ ವರದಿಯನ್ನು ನಾವು 2022-23 ಸಾಲಿನ ಮಾಡ್ತಾ ಇದ್ದೀವಿ. ಎಷ್ಟು ಈ ಯೋಜನೆಗಳೆಲ್ಲ ಸಾಮಾಜಿಕ ಪರಿಶೋಧನೆ ಕಡ್ಡಾಯ ಆಗ್ತಾ ಇದೆ. ಈಗ ಏನಿದೆ ಸ್ಟಾರ್ಟಿಂಗ್ ಮಾಡ್ತಾ ಇದ್ರು. ಇಲ್ಲಿ ನಾಯಿದೆ ಶಾಲಾ ಹಂತದ ಒಂದು ಪರಿಶೋಧನಾ ವರದಿಯನ್ನು 19/9ರಿಂದ 21/9 3 ದಿನ ಈಗಾಗಲೇ ನಮ್ಮ ಸಿಬ್ಬಂದಿಗಳು ಕೂಡ ನಾವು ಕೂಡ ಬಂದ್ಬಿಟ್ಟು ಒಂದು ವರದಿಯನ್ನು ತಯಾರಿಸಿದ್ದೀವಿ. ಅಂದರೆ ಮನೆ ಕೂಲಿ ಕಾರ್ಯಕ್ರಮಕ್ಕೋಸ್ಕರ ಮನೆ ಭೇಟಿ ಇರಲಿ ಅಥವಾ ಸಮುದಾಯದ ಮನೆ ಭೇಟಿ ಇರಲಿ, ಮತ್ತು ಇಲ್ಲಿ ಶಾಲೆಗಳ ಕ್ಲಾಸ್ಗಳು ಕೂಡ ಮಕ್ಕಳ ಪ್ರಗತಿಗೆ ಸಂಬಂಧಪಟ್ಟಂತೆ ಮಕ್ಕಳ ಒಂದು ಸಂದರ್ಶನ, ಶಿಕ್ಷಕರ ಸಂದರ್ಶನ ಕೂಡ ನಾವು ಮಾಡಿದ್ದೀವಿ. ಮತ್ತು 23ನೇ ತಾರೀಕಿಗೆ ನಾವೆಲ್ಲ ಒಂದು ಶಾಲಾ ಸಭೆಯನ್ನು ಸಾರ್ವಜನಿಕರಿಗೆ ಮಾಡಬೇಕಂತ ಇದೆ. ಅಲ್ಲಿ ಏನಿದೆ ಈಗ ಸಮಗ್ರ ಶಿಕ್ಷಣ ತಮಗೆಲ್ಲ ಗೊತ್ತಿರೋ ಹಾಗೆ ಮೊದಲೇನಿದೆ 2018ರಲ್ಲಿ ಭಾರತ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವರಾದ ಸಮಗ್ರ ಶಿಕ್ಷಣವನ್ನು ಶಾಲಾ ಶಿಕ್ಷಣಕ್ಕಾಗಿ ಸಮಗ್ರ ಯೋಜನೆಯಾಗಿ ಪ್ರಾರಂಭಿಸಿತು. ಸಮಗ್ರ ಶಿಕ್ಷಣ ಅಭಿಯಾನ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಮತ್ತು ಶಿಕ್ಷಕರ ಶಿಕ್ಷಣ ಅಂತ ಮೊದಲೆಲ್ಲ ಹೆಸರಿತ್ತು. ಆಮೇಲೆ ನಂತರ ಎಲ್ಲವನ್ನು ಸೇರಿಸಿಬಿಟ್ಟು ಕೇಂದ್ರ ಸರ್ಕಾರದ ಒಂದು ಪ್ರಾಯೋಜಿತ ಯೋಜನೆಯನ್ನು ರೂಪಿಸಲಾಗಿದೆ. ಅದೇ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಂತ. ಇಲ್ಲಿ ಇದರ ಒಂದು ಉದ್ದೇಶ ಅಂದರೆ ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ ಸಿಗಬೇಕು. ಶಾಲಾ ಶಿಕ್ಷಣದಲ್ಲಿ ಸಾಮಾಜಿಕ ಲಿಂಗ ತಾರತಮ್ಯವನ್ನು ಹೋಗಲಾಡಿಸಬೇಕು. ಮತ್ತು ಶಾಲಾ ಶಿಕ್ಷಣ ಎಲ್ಲ ಹಂತಗಳು ಸಮಾನತೆಯನ್ನು ಸೇರ್ಪಡೆಯನ್ನು ಖಚಿತಪಡಿಸಬೇಕು. ಶಿಕ್ಷಣದಲ್ಲಿ ಔದ್ಯೋಗೀಕರಣವನ್ನು ಉತ್ತೇಜಿಸುವುದು ಮತ್ತು ಉಚಿತ ಕಡ್ಡಾಯ ಶಿಕ್ಷಣವನ್ನು ಮಕ್ಕಳ ಹಕ್ಕು ಕಾಯ್ದೆ 2009ರ ಅನುಷ್ಠಾನದಲ್ಲಿ ರಾಜ್ಯಗಳನ್ನು ಬೆಂಬಲಿಸುವುದು. ಮತ್ತು ಶಿಕ್ಷಕರ ತರಬೇತಿ ಹಾಗೂ ಸಮುದಾಯದ ಸಹಭಾಗಿತ್ವ. ಶಾಲೆಗಳಿಂದ ಯಾವುದು ಹೊರಗುಳಿದಂಥ ಮಕ್ಕಳಿಗೆ ಅವ್ರನ್ನ ಕರೆತಂದು ಶಾಲೆಗೆ ಹಾಜರುಪಡಿಸುವಂಥದ್ದು. ಇಲ್ಲಿ ಆ ಥರ ಏನೋ ಪ್ರಕರಣಗಳು ಇಲ್ಲ ಅಂದ್ಕೊಂಡಿದ್ದೀನಿ. ನಂತರ ಈಗ
ಮಕ್ಕಳು ಏನಿದೆ ಸರ್ಕಾರಿ ಶಾಲೆಗಳನ್ನು ಬಿಟ್ಟು ಪ್ರೈವೇಟ್ ಈಗ ಬೇರೆ ಎಲ್ಲ ಹೋಗುವಂಥದ್ದು. ಇಲ್ಲೇನಿದೆ ನಾವು ಸರ್ಕಾರಿ ಶಾಲೆಗಳಲ್ಲಿ ಫ್ರೀ ಎಜುಕೇಶನ್ ಏನು ಫೀಸ್ ಇಲ್ಲದೆಯ ಎಲ್ಲ ಸೌಲಭ್ಯಗಳನ್ನು ಕೊಟ್ಟುಬಿಟ್ಟು ನಾವು ಶಿಕ್ಷಣ ಕೊಡ್ತಿದ್ದೀವಿ. ಇಲ್ಲಿರುವಂಥ ಶಿಕ್ಷಕರು ಕೂಡ ಎಲ್ಲ ಅಂದರೆ ರಂಗದಲ್ಲೂ ತರಬೇತಿ ಹೊಂದಿ ಸಾಕಷ್ಟು ತರಬೇತಿ ಪಡೆದಂಥ ಶಿಕ್ಷಕರು ತಮಗೆಲ್ಲ ಗೊತ್ತಿದೆ. ಎಲ್ಲೂ ಸರ್ಕಾರಿ ಶಾಲೆಗಳಲ್ಲಿ ತರಬೇತಿ ಹೊಂದಿದ ಆ ಥರ ಏನು ಟೀಚರ್ಸ್ಗಳನ್ನು ಎಲ್ಲೂ ಹಾಕಿರಲ್ಲ. ಎಲ್ಲರೂ ತರಬೇತಿ ಹೊಂದಿರುತ್ತೆ, ಎಲ್ಲ ನಾಲೆಜು ಅವರಿಗೆ ಇರುತ್ತೆ. ಈಗ ಪ್ರೈವೇಟ್ಗಳೆಲ್ಲ ಏನಾಗುತ್ತೆ, ಕೆಲವು ಒಂದೊಂದು ವಿಷಯ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಟೀಚರ್ಸ್ಗಳು ಇರ್ತಾರೆ. ಇಲ್ಲ ಆಗಲ್ಲ, ಎಲ್ಲ ನಾಲೆಜ್ಗಳು ಪ್ರತಿಯೊಂದು ಟೀಚರ್ಸ್ಗೂ ಇರುತ್ತೆ. ಸಾಕಷ್ಟು ತರಬೇತಿಗಳು ಕೂಡ ಈಗ ಆಗಿದೆ. ಅವಶ್ಯಕತೆ ಇದ್ದಲ್ಲಿ ಮುಂದಿನ ದಿನ ಮತ್ತು ತರಬೇತಿಗಳು ಕೂಡ ಆನ್ಲೈನು ಅಥವಾ ಭೌತಿಕವಾಗಿ ಕೂಡ ಹೋಗ್ತಾ ಇರ್ತಾರೆ. ಈಗ ಈ ಒಂದು ಉದ್ದೇಶ ಸಾರ್ವಜನಿಕರು, ಫಲಾನುಭವಿಗಳು, ಭಾಗಿದಾರರು ಈ ಯೋಜನೆಯ ಮೌಲ್ಯಮಾಪನ ಮಾಡುವಂಥದ್ದು. ಈಗ ಆ ಒಂದು ಸಮುದಾಯದವರೆಲ್ಲ ಸೇರಿಬಿಟ್ಟು ಆ ಒಂದು ವ್ಯವಸ್ಥೆಯನ್ನು ಪರಿಶೀಲನೆ ಮಾಡಿಬಿಟ್ಟು ಅಲ್ಲಿಯ ಲೋಪದೋಷಗಳೇನಿದೆ ಅದನ್ನು ಸರಿಪಡಿಸುವಂಥದ್ದು. ಅದಕ್ಕೆ ಸಾಮಾಜಿಕ ಪರಿಸರ ನಾವೇನು ಹೇಳ್ತೀವಿ. ಈಗ ಮುಂದಿನ ದಿನಗಳಲ್ಲಿ ನಾವೇ ಮಾಡುವಂಥದ್ದು. ಇಲ್ಲಿ ಏನು ತಾವೆಲ್ಲ ಶಾಲೆಗಳಿಗೆ ಬಂದುಬಿಟ್ಟು ಅಲ್ಲಿ ಮಕ್ಕಳ ಒಂದು ಕಲಿಕೆ ಯಾವ ಥರ ಇದೆ, ಕಲಿಕೆ ಮತ್ತೆ ಗುಣಮಟ್ಟ ಯಾವ ಥರ ಇದೆ, ಮತ್ತೆ ಶಾಲೆಯ ಅವರಿಗೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಹೇಗಿದೆ, ಮತ್ತು ಶಿಕ್ಷಕರು ಯಾವ ಥರ ಕಲಿಸ್ತಾರೆ ಅಥವಾ ಅವರ ಒಂದು ಶಾಲೆಗೆ ಬರುವುದು ಅಥವಾ ಹೋಗುವುದು, ಮಕ್ಕಳು ನಾವೇನು ಮಕ್ಕಳು ಶಾಲೆಗೆ ಕಳಿಸ್ತೀವಿ, ಅವರು ಸರಿಯಾದ ಟೈಮಿಗೆ ಶಾಲೆಗೆ ಹೋಗ್ತಾರೇ ಇಲ್ಲ. ಈ ಕೆಲವೊಂದಷ್ಟು ಈಗ ಹೇಳಿದಂಗೆ ನಾವು ಅಲ್ಲಿ ಆ ಶಾಲೆಗೆ ಚರ್ಚೆ ಮಾಡೋ ಕೆಲವೊಂದು ಏನಾಗಿದೆ, ಹೈಸ್ಕೂಲ್ ಅಂತ ಬರುವಂಥ ಮಕ್ಕಳುಗಳು ಕೆಲವು ಶಾಲೆಗೆ ಹೋಗಲ್ಲ ಅಥವಾ ಬಸ್ ಸ್ಟ್ಯಾಂಡ್ ಹೊರಗಡೆ ಇರುವಂಥದ್ದು. ಆ ಥರ ಪಾಲಕರಿಗೆ ವಿಷಯನೇ ಗೊತ್ತಿರಲ್ಲ. ಅವ್ರು ಶಾಲೆಗೆ ಹೋದ್ರು ಸಂಜೆ ಬಂದ್ರು ಹೋಗಿರ್ತಾರೆ ಅಂತ ಅಂದ್ಕೊಬಿಡ್ತಾರೆ. ಆ ಥರ ಆಗಬಾರ್ದು. ನಾವು ಅಲ್ಲಿ ಶಾಲೆಗೆ ಹೋದ್ರೆ ಇಲ್ಲ ಬಂದ್ರೆ ಏನಂತ ನಾವು ಅದನ್ನು ಕೂಡ ಅದನ್ನು ನೋಡ್ತಾ ಇರಬೇಕಾಗತ್ತೆ. ಅವರ ಕಲಿಕಾ ಕೂಡ ಕೆಲವು ಜನ ಫಾಸ್ಟಾಗಿ ಅರ್ಥ ಮಾಡ್ಕೊಳ್ಬೋದು, ಕೆಲವು ಜನ ಸ್ವಲ್ಪ ಸ್ಲೋ ಇರ್ಬೋದು. ಅದಕ್ಕೂ ಕೂಡ ಶಿಕ್ಷಕರು ಕೂಡ ನಾವು ಈಗಾಗಲೇ ಅವರಿಗೆ ಸಾಕಷ್ಟು ಕ್ವಶನರಿ ಕೂಡ ಗೊತ್ತಾಗಿದೆ. 134 ಕ್ವಶನರಿ ಇದೆ, ಆನ್ಸರ್ ಮಾಡಿದ್ದಾರೆ ಅವರು. ಅಂದರೆ ಅದಕ್ಕೂ ಯಾವ ಥರ ಮಾಡಬೇಕು ಅವ್ರನ್ನೂ ಕೂಡ ನಾವು ಒಂದೇ ಜೊತೆಗೆ ಪಾಠ ಮಾಡುವಂಥದ್ದು. ಅಲ್ಲಿ ಹೇಗೆ ಹೋಗ್ತಾ ಇದೆ ಅಲ್ಲೂ ಕೂಡ ನಿಮ್ಮ ಪಾಲಕರು ಕೂಡ ಆ ಥರ ಅವರ ಒಂದು ಗಮನದಲ್ಲಿಟ್ಟುಕೊಳ್ಳೋದನ್ನು ನೋಡ್ತಾ ಇದ್ರೆ ಅಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ಸರಿಪಡಿಸ್ಕೊಳ್ಳಿಕ್ಕೆ ಆಗುತ್ತೆ. ಮೊದಲ ಈ ಥರ ಕಾಮಗಾರಿಗಳು ಬರುತ್ತೆ. ಹಾಗಾಗಿ ಆ ಥರ ಇದ್ದಾಗ ಕೂಡ ತಾವು ಶಾಲೆಗಳನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಉಂಟು. ಈಗ ಅಡಿಗೆ ಕೋಣೆ ಇರ್ಬೋದು ಅಥವಾ ಪೇಂಟಿಂಗ್ ವ್ಯವಸ್ಥೆ ಇರ್ಬೋದು ಅಥವಾ ಶಾಲೆಯ ಗ್ರೌಂಡ್ ಇರ್ಬೋದು, ಕಾಂಪೌಂಡ್ ಇರ್ಬೋದು, ಈ ಥರ ಎಲ್ಲದಕ್ಕೂ ಅವಕಾಶ ಇದೆ. ಹಾಗಾಗಿ ಅದನ್ನು ನೀವು ಈ ಥರ ವಿಷಯಗಳನ್ನು ಏನಿದೆ ಕಾಲಕಾಲಕ್ಕೆ ಬಂದು ನೋಡಿದಾಗ ನೀವು ಕೂಡ ತಿಳ್ಕೊಂಡು ಹೇಳಲಿಕ್ಕೆ ಆಗುತ್ತೆ. ಹಾಗಾಗಿ ನಿಮ್ಮ ಸಾರ್ವಜನಿಕರ ಒಂದು ಸಹಭಾಗಿತ್ವ ಇಲ್ಲಿ ಪ್ರಮುಖ ಅಂಶ ಆಗಿದೆ. ಮತ್ತು ವಾರ್ಷಿಕವಾಗಿ ಏನು ಸರ್ಕಾರಿ ಹಣ ಬರುತ್ತೆ, ಅದು ಏನು ಖರ್ಚಾಗ್ತಾ ಇದೆ, ಅದು ಯಾವುದಕ್ಕೆಲ್ಲ ಆಗ್ಬೋದು ಅಥವಾ ಯಾವುದಕ್ಕೆಲ್ಲ ಅನುದಾನ ನೀವು ವಿನಿಯೋಗ ಮಾಡ್ಬೋದು ಅದು ಕೂಡ ನಿಮ್ಗೆ ಗಮನ ಇರಬೇಕಾಗ್ತದೆ. ನೀವು ಕೂಡ ಅದ್ರ ಬಗ್ಗೆ ಕಾಲಕಾಲಕ್ಕೆ ನೋಡುವಂಥದ್ದು. ಮತ್ತೆ ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ಸಾಕಷ್ಟು ತಾವು ಅದಕ್ಕೆ ಪ್ರೋತ್ಸಾಹ ಮಾಡುವಂಥದ್ದು. ಅಂದರೆ ಇಲ್ಲಿ ಶಿಕ್ಷಕರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏನು ಅಳವಡಿಸ್ಕೊಂಡಿರ್ತಾರೆ ಅಥವಾ ಇಂಥ ಕಾರ್ಯಕ್ರಮ ಇರುತ್ತೆ, ಅವರು ಕೂಡ ಮಕ್ಕಳಿಗೆ ತರಬೇತಿ ಕೊಡ್ಬೋದು. ಅದ್ರ ಜೊತೆಗೆ ತಾವು ಪಾಲಕರು ಅಥವಾ ಪೋಷಕರು, ಸಮುದಾಯದವರು ಸಾಕಷ್ಟು ರಂಗದಲ್ಲಿ ಬೇರೆ ಬೇರೆ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥವ್ರು ಅಥವಾ ಕಲಿಸುವಂಥವ್ರು ಬೇಕಾದ ಜನ ಇರ್ತಾರೆ. ಅವರು ಕೂಡ ನೀವು ಈ ಒಂದು ಶಾಲಾ ಮಕ್ಕಳು ನಮ್ಮೆಲ್ಲರೂ ನಮ್ಮ ಮಕ್ಕಳು ಅಂದ್ಕೊಂಡು ನೀವು ಪಾಲಕರು ನಿಮಗೆ ಸಂಬಂಧಪಟ್ಟಂತೆ ಯಾವ ವಿಷಯ ನೀವು ಕಲಿತಿದ್ರೆ ಅವರು ಕೂಡ ಬಂದುಬಿಟ್ಟು ಶಾಲೆಗೆ ಬಿಡುವಿನ ವೇಳೆಯಲ್ಲಿ ಅಥವಾ ರಜಾ ದಿನಗಳಲ್ಲಿ ಆ ಮಕ್ಕಳಿಗೆ ಕಲಿಸಿದ್ರೆ ಅವರಿಗೂ ಕೂಡ ನಿಮ್ಮ ಒಂದು ನೀವು ಕಲಿತಂಥದ್ದು ಆ ಮಕ್ಕಳಿಗೂ ಕೂಡ ಮುಂದಿನ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕಲಿಸ್ಬಿಟ್ಟು ಅವರಿಗೂ ಒಂದು ಮುಂತರಲಿಕ್ಕೆ ಅವರಿಗೂ ಒಂದು ಅವಕಾಶ ಆಗ್ತದೆ. ಹಾಗಾಗಿ ಆ ಥರವನ್ನು ಕಲಿಸ್ಕೊಳ್ಳುವಂಥದ್ದು. ಒಂದು ಶಾಲಾ ಎಲ್ಲ 22-23ಕ್ಕೆ ಸಂಬಂಧಪಟ್ಟಂತೆ ಗ್ಯಾಸ್ ಬುಕ್ ಇರ್ಬೋದು, ಪಾಸ್ಬುಕ್ ಇರಲಿ ಅಥವಾ SMC ಸಭಾನಗರ ಇರಲಿ ಉಳಿದಂತೆ ಎಲ್ಲ ದಾಖಲಾತಿಗಳನ್ನ ನಿರ್ವಹಣೆ ಮಾಡಿದ್ದಾರೆ. ಮತ್ತೆ ಪ್ರಾರಂಭದಲ್ಲಿ ಪಠ್ಯ ಪುಸ್ತಕ ಇರಲಿ, ಸಮವಸ್ತ್ರ ಇರಲಿ ಅಥವಾ ಶೂಸ್ ಆಫ್ ಕೊಡುವಂಥದ್ದು ಇರಲಿ, ಅದು ಕೂಡ ಈ ಟೈಮಲ್ಲಿ ಎಲ್ಲ ಮಕ್ಕಳಿಗೆ ಸಿಕ್ಕಿದೆ. ಬಗ್ಗೆ ನಮ್ಮ ಪಾಲಕರ ಪೋಷಕರಿಂದ ಮತ್ತು ಮಕ್ಕಳಿಂದ ಈಗಾಗಲೇ ಮಾಹಿತಿ ಸಿಕ್ಕಿದೆ. ಮತ್ತೆ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಅನುಗುಣವಾಗಿ ಶೌಚಾಲಯ ಕೂಡ ವ್ಯವಸ್ಥೆ ಕೂಡ ಈ ಒಂದು ಶಾಲೆಯಲ್ಲಿ ಇದೆ ಅಂದ್ಕೊಂಡಿದ್ದೀನಿ. ನಂತರ ಸದರಿ ಶಾಲೆಯಲ್ಲಿನ ಸಾಮಾಜಿಕ ಪ್ರಶ್ನಾವಳಿಯ ಹೆಚ್ಚಿನ ವಿದ್ಯಾರ್ಥಿಗಳನ್ನು ನೋಡಿದಾಗ ಹಾಜರಾತಿ ಕೂಡ 80%ಗಿಂತ ಮೇಲ್ಗಡೆ ಇರಲು ಕಂಡುಬಂದಿದೆ. ಮತ್ತು 23-24ನೇ ಅಲ್ಲಿ ಶಾಲೆಗೆ ದಾಖಲಾತಿ ಬರುವಂಥ ಮಕ್ಕಳು ಯಾರೂ ಇಲ್ಲ, ಎಲ್ಲರೂ ಶಾಲೆಗೆ ಬರ್ತಾ ಇದ್ದಾರೆ. ಮತ್ತೆ ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಒಳ್ಳೆಯ ಬಾಂಧವ್ಯ ಇರುವುದನ್ನು ಕೂಡ ನಾವು ಅದು ನೋಡಬೇಕಾಗ್ತದೆ. ಇಲ್ಲಿ ಏನಿದೆ, ಮಕ್ಕಳಲ್ಲಿ ಒಳ್ಳೆಯ ಬಾಂಧವ್ಯ ಇರುವುದು, ಶಿಕ್ಷಕರಲ್ಲಿ ಮಕ್ಕಳಲ್ಲಿ ಒಳ್ಳೆಯ ಬಾಂಧವ್ಯ ಇರುವುದು, ಶಿಕ್ಷಕರಲ್ಲಿ ಪಾಲಕರಲ್ಲಿ ಒಳ್ಳೆಯ ಬಾಂಧವ್ಯ ಇರುವುದು. ಈ ಥರ ಇದ್ದಾಗ ಮಾತ್ರ ಅಲ್ಲಿ ಶಾಲೆಯನ್ನು ನಾವು ಪ್ರಗತಿ ಮಾಡ್ಬೋದು. ಇಲ್ಲ ಅಂದರೆ ಅದರಲ್ಲಿ ಏನೋ ಸಮಸ್ಯೆಗಳಿದೆ ಆದಾಗ ಅಲ್ಲಿ ಕೋಆರ್ಡಿನೇಷನ್ ಆಗಲ್ಲ, ಅಲ್ಲೇ ಹಾಗೆ ಹೋಗ್ತಾರೆ ಮತ್ತು ಅವರಿಗೆ ಮಕ್ಕಳ ಮೇಲೆ ನಾಳೆ ಪರಿಣಾಮ ಬೀರುತ್ತೆ. ಹಾಗಾಗಿ ಅದನ್ನು ನಾವು ನೋಡಿದಾಗ ನಮ್ಮ ಗಮನಕ್ಕೆ ಆ ಥರ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀವಿ. ಆ ಥರ ಏನೋ ಸಮಸ್ಯೆಗಳಿದ್ರೆ ನೀವು ಅದನ್ನು ಸಭೆಯಲ್ಲಿ ಹೇಳ್ಬೋದು. ಮತ್ತೆ ಕಂಡುಬಂದಂಥ ಪ್ರಮುಖ ಋಣಾತ್ಮಕ ಅಂಶಗಳಲ್ಲಿ ಅಡುಗೆ ಮನೆಯಲ್ಲಿ ಮಕ್ಕಳ ಹಾಜರಾತಿ ಗೋಡೆ ಮೇಲೆ ಹಾಜರಾತಿ ಸಂಬಂಧಪಟ್ಟಂತೆ ಗೋಡೆ ಮೇಲೆ ಟೋಟಲಿ ಏನು ದಾಖಲಾತಿ ಇದೆ ಮಕ್ಕಳ ಸಂಖ್ಯೆ, ಅಲ್ಲಿ ಎಷ್ಟು ಜನ ಹಾಜರಾತಿ ಡೇಲಿ ಇದೆ, ನಂತರ ಇವತ್ತು ಎಷ್ಟು ಜನ ಊಟ ಮಾಡಿದ್ದಾರೆ ಅಂತ ಇವತ್ತು ಎಷ್ಟು ಜನ ಇದ್ದಾರೆ, ಪ್ರತಿ ಡೇ ದಿನನಿತ್ಯ ಅವ್ರು ಬರಬೇಕಂತಿದೆ. ನಾನು ನೋಡಿದಾಗ ಆಲ್ಮೋಸ್ಟ್ ಎಲ್ಲ ಶಾಲೆಗಳಲ್ಲೂ ಈಗ ನೀವು ನೋಡ್ಕೊಳ್ಕೊಳ್ಳಿ. ಅಲ್ಲಿ ಕೂಡ ನಾವು ಈಗ ಈಗಾಗಲೇ ಹೇಳಿದ್ವಿ, ಅದು ಪ್ರತಿ ದಿನ ಡೇ
ಮಾಡುವಂಥದ್ದು, ಅದನ್ನು ಕಂಪಲ್ಸರಿ ಮಾಡಲೇಬೇಕು. ನಂತರ ಅಗ್ನಿನಗರಗಳು ಕೂಡ ರಿಫಿಲ್ ಮಾಡ್ಕೊಳ್ಳಿಕ್ಕೆ ಇದೆ, ಅದು ಪ್ರತಿ 1 ವರ್ಷಕ್ಕೆ ರಿಫಿಲ್ ಆಗಬೇಕು. ಅದು ಕೂಡ ಈಗ ಮಂಡ್ಯದಿಂದಲೇ ಬರ್ತಾ ಇದೆ. ಈಗ ನಮ್ಮ ಒಂದು ಪ್ರತಿ ಸಂಬಂಧಪಟ್ಟಂತೆ ಈ ಹಾಕಿಕಟ್ಟ ಭಾಗದಲ್ಲಿ ಒಂದೇ ದಿನ ಮಾಡ್ಕೊಳ್ತೀವಿ ಅಂತ ಅಂದಿದ್ದಾರೆ. ನಂತರ ಅಡುಗೆ ಮನೆಯಲ್ಲಿ ಪ್ರವೇಶ ನಿಷೇಧ ನಾಮಫಲಕ ಅಳವಡಿಸಿಲ್ಲ ಅಂತ ಇದೆ. ಅಲ್ಲಿ ಏನಿದೆ ಅಂದರೆ ಅಡುಗೆ ಮನೆಗೆ ಹೊರಗಡೆ ಅಂದ್ರೆ ಸಾರ್ವಜನಿಕ ಪ್ರವೇಶ ನಿಷೇಧ ಅಂತ ಒಂದು ಬೋರ್ಡ್ ಹಾಕಲೇಬೇಕು ಕಂಪಲ್ಸರಿ. ಯಾಕೆಂದ್ರೆ ಸಾರ್ವಜನಿಕರಿಗೆ ಅಥವಾ ಮಕ್ಕಳಿಗಿದ್ದು ಕೂಡ ಪರ್ಮಿಷನ್ ಇಲ್ಲಿ ಯಾರು ಅಡುಗೆ ಮನೆಗೆ ಹೋಗಲಿಕ್ಕೆ. ನಂತರ ಶಾಲೆಯಲ್ಲಿ ಕೌಟುಂಬಿಕ ಕೈತೋಟ ನಿರ್ಮಿಸುವ ಬಗ್ಗೆ ಇದು ಕೂಡ ನಮ್ಮ ಗ್ರಾಮ ಪಂಚಾಯತಿಯಿಂದ ಹಾರ್ಟಿಕಲ್ಚರ್ ಇಲಾಖೆ, ತೋಟಗಾರಿಕೆ ಇಲಾಖೆಯವರು ಕೈತೋಟ ಇದನ್ನು ಕೂಡ ಶಾಲೆಗಳಿಗೆ ಮಾಡ್ತಾ ಇದ್ದಾರೆ. ಕೌಟುಂಬಿಕ ಕೈತೋಟವನ್ನು ಅದನ್ನು ಕೂಡ ಮಾಡಲಿಕ್ಕೆ ತಾವು ಜಾಗ ಇದೆ ಅಂದರೆ ಅದನ್ನು ಕೌಟುಂಬಿಕ ಕೈತೋಟದ ಬಗ್ಗೆ ಕೂಡ ಮಾಡಲಿಕ್ಕೆ ಒಂದು ಅವಕಾಶ ಉಂಟು, ಅದು ಮಾಡ್ಬೋದು. ನಂತರ ಈ ಒಂದು ಅವಧಿಗೆ ಕಂಡುವಂಥ ಪ್ರಮುಖ ಅಂಶಗಳಲ್ಲಿ ಒಂದು, ಶಾಲೆಯ ಆಟದ ಮೈದಾನ ಮತ್ತು ಗೇಟಿನಲ್ಲಿ ನೀರು ನಿಂತು ಆಟ ಆಡಲು ಮತ್ತು ಓಡಾಡಲು ಸಮಸ್ಯೆ ಇರುವುದರಿಂದ ಶಾಲೆಯ ಗೇಟಿಗೆ ಚರಂಡಿ ಎತ್ತಿ 2 RCC ಪೈಪ್ ಅಳವಡಿಸುವ ಅಗತ್ಯತೆ ಇರುವುದನ್ನು ಪರಿಶೀಲನಾ ವೇಳೆಯಲ್ಲಿ ನಾವು ಗಮನಿಸಿರ್ತೇವೆ ಮತ್ತು ಸಾರ್ವಜನಿಕರು ಕೂಡ ನಿಮ್ಮ ಸಮುದಾಯದಿಂದ ಕೂಡ ಬಂದಿದೆ. ಅದು ಎಷ್ಟು ದಿನ ಬಂದಿದೆ ನೋಡ್ರಿ. ಅಲ್ಲಿ ಯಾಕಂದ್ರೆ ನೀರು ಪಾಸ್ ಆಗಲ್ಲ, ಗ್ರೌಂಡಲ್ಲೇ ನೀರು ನಿಲ್ತಾರೆ, ಮಕ್ಕಳಿಗೆ ಆಟ ಆಡಲಿಕ್ಕೆ ತೊಂದರೆ ಆಗ್ತಾರೆ, ಮತ್ತೆ ದಾರಿ ಓಡಾಡಲಿಕ್ಕೆ ಕೂಡ ಸಮಸ್ಯೆ ಆಗ್ತಾ ಇದೆ. ಅಲ್ಲಿ ರೋಡು ಹೈಟ್